ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಯನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡುತ್ತಿರುವುದು ನಮಗೆ ಇದೆ. ಇದರ ಜೊತೆಯಲ್ಲಿ ಕೆಲವು ನಾಗರಿಕ ಸ್ಥಳಗಳು, ಹೋಟೆಲ್ಗಳು, ಹಾಗೆ ತೈಲ ಉತ್ಪಾದನಾ ಘಟಕಗಳು ಇದರ ಮೇಲೆ ಕೂಡ ದಾಳಿ ಮಾಡಿದ್ದು ನಾವು ಕೇಳಿದ್ದೇವೆ. ಈಗ ಬರ್ತಾ ಇರುವ ವರದಿ ಅಂತ ಏನಂದರೆ, ದಾಳಿ ಇರಾನ್ ಮಾಡಿದ್ದಲ್ಲ, ಇರಾನನ್ನು ಅಪರಾಧಿ ಸ್ಥಾನದಲ್ಲಿ ಇಡಲಿಕ್ಕೆ ಇಸ್ರೇಲ್ ಗಲ್ಫ್ ರಾಷ್ಟ್ರಗಳ ಮೇಲೆ ಬಾಂಬ್ ಸುರಿಸ್ತಾ ಇದೆ ಎಂಬ ವರದಿ ಈಗ ಬರುತ್ತೆ. ವಾಸ್ತವದಲ್ಲಿ ಈ ವರದಿಯನ್ನು ದೃಢೀಕರಿಸುವ ಯಾವುದೇ ಅಧಿಕೃತ ಮೂಲ ನಮ್ಮ ಬಳಿಯಲ್ಲಿಲ್ಲ. ಆದರೆ ಅಮೆರಿಕದ ಹಿರಿಯ ಪತ್ರಕರ್ತ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ರವರ ಒಂದು ಕಾಲದ ಒಡನಾಡಿ ಟಕರ್ ಕಾರ್ಲ್ಸನ್ ಎಂಬ ವ್ಯಕ್ತಿ ನೀಡಿರುವ ಹೇಳಿಕೆ ಹಲ್ಚಲ್ ಮೂಡಿಸಿದೆ. The donor this year, it really hurts these countries, and Israel wanted to hurt these countries. That's the point. Wanted to hurt these countries. Wanted to sow chaos and disorder because they are rivals of Israel. So it's probably hasn't been reported, but it's a fact that last night in Qatar and Saudi Arabia, authorities arrested Mossad agents planning on committing bombings in those countries. Now, that's weird. That doesn't make any sense. Why would the Israelis be committing bombings in two Gulf countries which are also being attacked by Iran? Aren't they on the same side? Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಟಕರ್ ಕಾರ್ಲ್ಸನ್ ರವರ ಪ್ರಕಾರ ಇರಾನನ್ನು ಅಪರಾಧಿ ಸ್ಥಾನದಲ್ಲಿ ಇಡಲಿಕ್ಕೆ ಇಸ್ರೇಲ್ ಗಲ್ಫ್ ರಾಷ್ಟ್ರಗಳಲ್ಲಿ ಸ್ಫೋಟ ಮಾಡಲಿಕ್ಕೆ ಬಯಸ್ತಾ ಇದೆ. ಹೀಗೆ ಸ್ಫೋಟ ಮಾಡಲಿಕ್ಕಾಗಿಯೇ ಇಸ್ರೇಲ್ ತನ್ನ ಗುಪ್ತಚರ ತಂಡ ಮುಸಾದ್ನ ಏಜೆಂಟರನ್ನು ಗಲ್ಫ್ ರಾಷ್ಟ್ರಗಳಲ್ಲಿ ಬಿಟ್ಟಿದೆ. ಇಂತಹ ಕೆಲವು ಏಜೆಂಟರನ್ನು ಕತರ್ ಈಗಾಗಲೇ ಬಂಧಿಸಿದೆ. ಇದು ನಾವು ಹೇಳುತ್ತಿರುವುದಿಲ್ಲ, ಅಧಿಕೃತ ಮಾಹಿತಿಯೂ ಅಲ್ಲ. ಅಮೆರಿಕದ ಹಿರಿಯ ಪತ್ರಕರ್ತ ಟಕರ್ ಕಾರ್ಲ್ಸನ್ ರವರ ಹೇಳಿಕೆಯನ್ನು ನಾವು ನಿಮ್ಮೆದುರು ಪ್ರಸ್ತುತಪಡಿಸ್ತಾ ಇರೋದು. ಈ ಪತ್ರಕರ್ತನ ಹೇಳಿಕೆಯನ್ನು ಆರಂಭದಲ್ಲಿ ಯಾರೂ ನಿರಾಕರಿಸಿಲ್ಲ. ಈಗ ಬಂದಿರುವ ಮಾಹಿತಿ, ಕತರ್ನ ವಿದೇಶಾಂಗ ಸಚಿವಾಲಯ ಮತ್ತು ಅಧಿಕೃತ ಅಧಿಕಾರಿಗಳು ಈ ಹೇಳಿಕೆಯನ್ನು ತಳ್ಳಿಹಾಕಿದ್ದಾರೆ. ಇಸ್ರೇಲಿ ಮುಸಾದ್ ಷಡ್ಯಂತ್ರಗಳ ಬಗ್ಗೆ ಯಾವುದೇ ಪ್ರಾಮಾಣಿಕ ಮಾಹಿತಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ಊಹಾಪೋಹಗಳು ಹಾಗೆಯೇ ಉಳಿದುಕೊಂಡಿವೆ. ಇಂತಹ ಊಹಾಪೋಹಗಳ ಸೃಷ್ಟಿಯಲ್ಲಿ ಸೌದಿಯ ರಾಸ್ ತನುರಾದಲ್ಲಿರುವ ಅರಾಮ್ಕೋದ ಮೇಲಿನ ದಾಳಿಯೂ ಒಂದು. ಈ ದಾಳಿಯನ್ನು ಇರಾನ್ ನಡೆಸಿದೆ ಎಂದು ಸೌದಿ ಅರೇಬಿಯಾ ಆರಂಭದಲ್ಲಿ ಹೇಳಿರಲಿಲ್ಲ. ಇರಾನ್ ಕೂಡ ಇದು ನಾನು ನಡೆಸಿದ ದಾಳಿ ಅಂತ ಈವರೆಗೆ ಹೇಳಿಕೊಂಡಿಲ್ಲ. ಆದ್ದರಿಂದ ಇದು ಇಸ್ರೇಲ್ ಷಡ್ಯಂತ್ರದ ಭಾಗ ಎಂದು ಅಂದಾಜಿಸಲಾಗ್ತಾ ಇದೆ. ಅಮೆರಿಕದ ಪತ್ರಕರ್ತನ ಹೇಳಿಕೆ ಇಂತಹ ಷಡ್ಯಂತ್ರದಲ್ಲಿ ಜಗತ್ತಿನ ಗಮನ ಹೊರಳುವಂತೆ ಮಾಡಲಾಗ್ತಾ ಇದೆ. ಇರಾನ್ ಮತ್ತು ಗಲ್ಫ್ ರಾಷ್ಟ್ರಗಳು ಒಂದಾಗಬಾರದು, ಇದು ಇಸ್ರೇಲ್ಗೆ ಅಪಾಯಕಾರಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಇದೇ ಕಾರಣದಿಂದ ಇಸ್ರೇಲ್ ಗಲ್ಫ್ ರಾಷ್ಟ್ರಗಳಿಂದ ಇರಾನನ್ನು ಪ್ರತ್ಯೇಕವಾಗಿ ಇಡಲಿಕ್ಕೆ ಷಡ್ಯಂತ್ರಗಳನ್ನು ದಶಕಗಳಿಂದ ಮಾಡಿಕೊಂಡು ಬರ್ತಾ ಇದೆ. ಇದು ನಿರಾಕರಿಸಲಾಗದ ಸತ್ಯ. ಇರಾನ್ ಮತ್ತು ಇಸ್ರೇಲ್ಗಳ ನಡುವೆ ಶಾಡೋ ವಾರ್ ದಶಕಗಳಿಂದ ನಡೀತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಇರಾನಿನ ಪ್ರಭಾವವನ್ನು ಕಡಿಮೆ ಮಾಡಲು ಇಸ್ರೇಲ್ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಗುಪ್ತ ಕಾರ್ಯಾಚರಣೆ ನಡೆಸಿರುವ ಇತಿಹಾಸ ಕೂಡ ಇದೆ. ಮುಖ್ಯವಾಗಿ ಸೌದಿ ಅರೇಬಿಯಾ ಮತ್ತು ಇರಾನ್ ನಡುವೆ ಸಾಮೀಪ್ಯ ಹೆಚ್ಚಾದರೆ ಅದು ಇಸ್ರೇಲ್ನ ಭದ್ರತೆಗೆ ಅಪಾಯ. ಗಲ್ಫ್ ದೇಶಗಳಲ್ಲಿ ಅಸ್ಥಿರತೆ ಉಂಟಾದರೆ ಇರಾನ್ ಮೇಲೆ ಜಾಗತಿಕ ಒತ್ತಡ ಹೆಚ್ಚಾಗ್ತದೆ ಎಂಬ ತಂತ್ರಗಾರಿಕೆಯನ್ನು ಈವರೆಗೆ ಇಸ್ರೇಲ್ ಹೆಣೆದುಕೊಂಡು ಬಂದಿದೆ. ಇದನ್ನೆಲ್ಲ ನೋಡಿಕೊಂಡು ಹೇಳಲಾಗ್ತಾ ಇರೋದು, ಇರಾನ್ ಕೇವಲ ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಮಾತ್ರ ದಾಳಿ ನಡೆಸ್ತಾ ಇದೆ. ಬೇರೆಡೆ ನಡೆಸುತ್ತಿರುವ ದಾಳಿಗಳು ಇಸ್ರೇಲ್ನ ಷಡ್ಯಂತ್ರದ ಭಾಗ ಆಗಿರಬಹುದು ಎಂಬ ವಿಶ್ಲೇಷಣೆ ನಡೀತಾ ಇದೆ. ಇಂತಹ ವಿಶ್ಲೇಷಣೆಗಳಿಗೆ ಯಾವ ದೃಢೀಕರಣವೂ ನಮ್ಮ ಬಳಿ ಈಗ ಇಲ್ಲ. ತಸ್ನೀಮ್ ಎಂಬ ಮಾಧ್ಯಮ ಸೌದಿಯ ಆರಾಮ್ಕೋದ ತೈಲ ಕಾರ್ಯಾಗಾರದ ಮೇಲೆ ನಡೆದ ದಾಳಿ ಇಸ್ರೇಲ್ ನಡೆಸಿದ್ದು ಎಂದು ಹೇಳ್ತಾ ಇದೆ. ಪ್ರಮುಖ ಸೈನ್ಯ ಮಾಹಿತಿಯ ಆಧಾರದಲ್ಲೇ ನಾವು ಇದನ್ನು ಹೇಳ್ತಾ ಇದ್ದೇವೆ ಅಂತ ತಸ್ನೀಮ್ ಸ್ಪಷ್ಟಪಡಿಸಿದೆ. ಇರಾನನ್ನು ದೋಷಿಯನ್ನಾಗಿಸುವ ಷಡ್ಯಂತ್ರದ ಭಾಗ ಇದು ಎಂದು ಹೇಳಲಾಗ್ತಾ ಇದೆ. ರಷ್ಯಾದ ಕೆಲವು ಮಾಧ್ಯಮಗಳಲ್ಲೂ ಕೂಡ ಈ ವಿಷಯ ಪ್ರಕಟ ಆಗಿದೆ. ಸೌದಿಯ ಆರಾಮ್ಕೋದ ಮೇಲೆ ನಡೆದ ದಾಳಿಯನ್ನು ಮೊದಲು ಕ್ಷಿಪಣಿ ದಾಳಿ ಅಂತ ಹೇಳಲಾಗಿತ್ತು. ಆ ಬಳಿಕ ಅದು ಡ್ರೋನ್ನ ಕೆಲವು ತುಂಡುಗಳು ಬಿದ್ದು ಹೊತ್ತಿಕೊಂಡ ಬೆಂಕಿ ಅಂತ ಹೇಳಲಾಯಿತು. ಈ ಬದಲಾವಣೆಗಳನ್ನೇ ಇಸ್ರೇಲ್ನತ್ತ ಬೆರಳು ಮಾಡಲು ಬಳಸಿಕೊಳ್ಳಲಾಗ್ತಾ ಇದೆ. ಈ ದಾಳಿ ನಾವು ಮಾಡಿದ್ದಲ್ಲ ಎಂದು ಇರಾನ್ ಈಗಾಗಲೇ ಸ್ಪಷ್ಟಪಡಿಸಿದೆ. ಅಮೆರಿಕದ ಸೇನಾ ನೆಲೆಗಳಲ್ಲದ ಪ್ರದೇಶದಲ್ಲಿ ದಾಳಿ ನಡೆಸುತ್ತಿರುವುದರ ಹಿಂದೆ ಇಸ್ರೇಲ್ ಇದೆ ಎಂದಾದರೆ ಗಲ್ಫ್ ರಾಷ್ಟ್ರಗಳನ್ನು ಇರಾನ್ ವಿರುದ್ಧ ಸಿಡಿದೇಳುವಂತೆ ಮಾಡುವ ದುರಾಲೋಚನೆ ಖಂಡಿತ ಅಡಗಿರಬಹುದು. ಯುದ್ಧದ ತನ್ನ ಹೊಣೆಗಾರಿಕೆಯಿಂದ ಮತ್ತು ಯುದ್ಧದ ಹೊರೆಯಿಂದ ಪಾರಾಗುವುದು ಇಸ್ರೇಲ್ನ ಉದ್ದೇಶ ಆಗಿರಲೂಬಹುದು. ವೀಕ್ಷಕರೇ, ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ತಿಳಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in
piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.